ಮಗ ಎಲ್ಲಿ ಹೋಗಿದೆ? ಎಲ್ಲಿಗೂ ಇಲ್ಲ ಕಣವ. ಇವಳಿಗೆ ಪ್ರೀತಿಗೆ ಮೀನು ಕಂಡ್ರೆ ಇಷ್ಟ ಅಲ್ವಾ, ಅದಕ್ಕೆ ಮೀನು ತರೋದು ಅನ್ಕೊಂಡು ಕೆರೆಗೆ ಹೋಗಿದ್ದೆ. ಬಾಲೆ ಬಿಟ್ಟಿದ್ರೆ ಸಿಕ್ಕುದ್ವಾ ಮೀನು? ಹ್ಞೂ, ಅದು ನನಗೆ ಹೋಗೋದಕ್ಕೆ ಎಲ್ಲ ತೀರೋದಂಗಾಗಿದ್ದು. ಇನ್ನೇನು 1.5 kg ಎಷ್ಟಿದ್ದೋ ಅವನೇ ತಗೊಬಂದೆ ತಗೆ. ಸಾಕಾಯ್ತದ ಹಾಕು ಉಂಡ್ಲಂತ ಹಚ್ಕಟ್ಟಕ್ಕೆ ಅವಳೆ. ನಾವು ಒಂಚೂರು ರಸ್ತಲ್ಲಿ ಉಣ್ಕೊಂಡ್ರೆ ಆಯ್ತದೆ. ಅವು ಇರಲಿ ಅದಕ್ಕೆ ಹೋಗೋದಕ್ಕೆ ಇನ್ನೊಂದ್ಸತಿ ಕಾಟ್ಲ ಮೀನು ಮನೆಗೆ ಹೇಳಿನಿ. ಕಾಟ್ಲ ಮೀನು ಹಿಡ್ದಾಗ ಹೇಳೋಣ ನೀನು ಫೋನ್ ಮಾಡು ಅಂತ ತೆಗೆದು ಕೊಡೋದ ಅಂದ್ಬಿಟ್ಟು. ಹೆಂಗೋ ಬಿಡಪ್ಪ, ದೇವ್ರದ ಇದರಿಂದ ಎಲ್ಲ ಒಳ್ಳೇದಾಯ್ತಲ್ಲ. ಅಯ್ಯೋ ಏನೋ ಎಂತೋ ಅಂತ ಅದೇ ಒಂದು ಯತ್ನಿಯಾಗಿ ಹೋಗಿತ್ತು ಕಲ ಮಗ ನನಗಂತೂ. ಹಲೋ ಹಲೋ ಅಣ್ಣ, ನಾವು ಓ ಹೇಳಿ ಅಕ್ಕ. ಅಣ್ಣ ಏನೋ ಒಂದು ದಿವಸ ಹೇಳ್ಬೇಕಾಯ್ತು, ಅದಕ್ಕೆ ಮಾಡ್ಬೇಕಣ್ಣ. ಹೇಳಿ ಅದೇನು? ಅಯ್ಯೋ ಅಣ್ಣ, ಇವಳಿಗೆ ಏನು ಮಾಡಿದ್ರು ತನು ಊಟನೂ ಮಾಡಿಕ್ಕಿಲ್ಲಣ್ಣ. ಒಂದು ಹಾಸ್ಪಿಟ್ಲಿಗೆ ಹೋಗೋದಂದ್ರೆ ಬಾ ಅಂದ್ರೂ ಬರೀಕಿಲ್ಲ. ಕಕ್ಕಂಗೆ ಕೂತವಳೆ. ಬೌ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಟ್ಟನಂದ್ರೆ ಹಾಸ್ಪಿಟ್ಲಿಗೆ ಬರೋಕಿಲ್ಲ. ಬಾ ಊಟ ಮಾಡುವೆ ಅಂದ್ರೂ ನನಗೆ ಅದು ಇಲ್ಲ ಅದಾಕಿಲ್ಲ ಇದಾಕಿಲ್ಲ, ನಂಗೆ ಬೇಡ, ನಂಗೆ ಬಿಟ್ಟೆ ಬೇಕು, ಅದೇ ಬೇಕು ಇದೇ ಬೇಕು ಅಂದ್ಕೊಂಡು ಆಟ ಮಾಡ್ಕೊಂಡು ಕೂತವಳೆ ಕಣ. ಹೆಂಗಣ ಮಾಡೋದು ಹಿಂಗಾದರೆ? ಏನು ಮಾಡಿದ್ರು ಚೆನ್ನಾಗಿಲ್ಲ ಅಂದ್ಕೊಂಡು ಊಟನೇ ಮಾಡ್ದಾನೆ. ಹಿಂಗಾದರೆ ಅವಳು ಆರೋಗ್ಯದ ಗತಿ ಏನಣ್ಣ? ಸುಮ್ಮನೆ ನೆವೆಗಳು ತಗೊಂಡು ಅದು ಬೇಡ ಇದು ಬೇಡ ಅಂತಳೆ ಕಣ. ಏನು ಮಾಡಿಕೊಟ್ರುವೆ ಹಂಗುವೆ ಸೊಸೈಟಿಗೆ ಉಣ್ಣಕ್ಕಿಲ್ವಲ್ಲ ತಡು ಅಂದ್ಬಿಟ್ಟು ನಾನು ಹೋಗ್ಬಿಟ್ಟು ಒಂದು 5 kg ಬಿಟ್ಟರೆ ತಂದೀನಿ. ಅದರಲ್ಲಿ ಅನ್ನ ಮಾಡಿದ್ರು ಅದನ್ನೂ ಉಣ್ಣಕ್ಕಿಲ್ಲ. ನಂಗೆ ಬೇಡ, ನನಗೆ ಊಟನೇ ಬೇಡ, ನನಗೆ ಇಷ್ಟ ಇಲ್ಲ ಬದುಕಕ್ಕೆ ಹಂಗೆ ಹಿಂಗೆ ಅಂತ ಏನೇನೋ ಅಂತಳೆ ಕಣ. ಹೆಂಗೆ ಮಾಡೋದು ಹಿಂಗಾದರೆ? ನೋಡಿಯಕ್ಕ, ನಾನು ಹೇಳ್ತೇನೆ ಕೇಳ್ಕೊಬಿಡಿ. ಅವಳು ಯಾವತ್ತು ಕಾಲೆತ್ತಿ ಕಡ್ದು ನನ್ನ ಮಾನ ಮರುವದಿನ ಕಳ್ದು ಈ ಥರ ಎಲ್ಲ ಇದು ಮಾಡಿದ್ಲು, ಅವತ್ತಿಗೆ ನನ್ನ ಪಾಲ್ಗಳು ನೆಗ್ಬಿದ್ದು ಹೋದ್ಲು ಅಂತ ನಾನು ಅನ್ಕೊಂಡೀನಿ. ದಯವಿಟ್ಟು ನೀವು ಸಣ್ಣ ಪುಟ್ಟ ವಿಷಯಕ್ಕೆ ಉಣ್ಣಕ್ಕಿಲ್ಲ ತಿನ್ನಕ್ಕಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಪದೇ ಫೋನ್ ಮಾಡಿಬಿಡಿ ಕನಕ. ನೀವು ನಮಗೆ ಸುಮ್ಮನೆ ಇಲ್ಲಿ ಮನೇಲಿ ನೆಮ್ಮದಿಲ್ದಂಗೆ ಆಯ್ತು, ನಮ್ಮೊಂದು ಸಾಳು ಮಾಡ್ತಿದ್ರಿ ಅಷ್ಟೇ. ನೀವು ಫೋನ್ ಮಾಡಿ ನಾನು ಏನಂದ್ರೆ ಯಾವತ್ತೇ ನಿಮಗೆ ಕಡ್ಡಿ ತುಂಡಾದಂಗೆ ಹೇಳ್ದೆ ತಾನೆ. ನನಗಂತೂ ಇಷ್ಟ ಇಲ್ಲ, ನನಗೆ ಅವಳು ನನ್ನ ಪಾರಿಗೆ ಸತ್ತೋದಂಗೆ ಸತ್ಕೂಟನೇ. ನಾನು 7 ಜೀರಿಗೆ ಬುಟ್ಟಂಗೆ ಲೆಕ್ಕ ನನ್ನ ಚೊಂಬ ತಲೆಯಲ್ಲಿ ತಣ್ಣೀರು ಉಯ್ಕೊಂಡು ನಾನು ಸಂಬಂಧ ಮುರಿದಾಕಿವ್ನಿ ಅಂತ ನಾನು ಹೇಳ್ದೆ ತಾನೆ. ನೀವು ಪದೇ ಫೋನ್ ಮಾಡಿ ಯಾಕೆ ನಾವು ನಿಮ್ಮದೇ ಇರಬೇಕು ಇರಬೇಡ್ದು ಹೇಳಿ. ಯಾಕಂಗೆ ಫೋನ್ ಮಾಡ್ತಿದ್ದೀರಕ್ಕ ನೀವು? ಏನಕ್ಕೆ ಹಿಂಗೆ ಫೋನ್ ಮಾಡ್ತಾಯಿದ್ದೀರಿ ನೀವು? ಅವಳು ಇದ್ರಷ್ಟೆಷ್ಟು ಸತ್ತರೆಷ್ಟು? ಅವಳು ಸಂಬಂಧವೇ ಬೇಡ ಅಂತ ನಾವು ಬುಟ್ಟಾಕಿದ್ಮೇಲೆ ಅವಳ ಬಗ್ಗೆ ನಮ್ಗೆ ಏನು ಹೇಳೋದು ನೀವು? ನಮಗೆ ಫೋನ್ ಮಾಡಿಬಿಡಿ ಕಣಕ್ಕ. ನೀವು ಇರ್ಸ್ಕೊಳ್ಳಿ ಇಲ್ಲ ಉಸ್ತೆಕ್ಬಿಟ್ಟಾರು ಸಾಯಿಸಿ ನೀವು, ಅದು ನಿಮಗೆ ಬಿಟ್ಟಿದ್ದು. ನಾವೇನು ಮಾಡೋಕ್ಕಾಗಿಲ್ಲ. ನಮಗೆ ಫೋನ್ ಮಾಡಿಬಿಡಿ ನೀವು. ಸುಮ್ಮನೆ ನಮ್ಮ ಮನಸ್ಸಿಗೆ ಅದ್ಗೆಡ್ಸಿರಿ ನೀವು ಫೋನ್ ಮಾಡಿ. ಹಂಗಲ್ಲ ಕನ್ನಡ, ನಾಳೆ ದಿವಸಕ್ಕೆ ಏನಾರು ಹೆಚ್ಚು ಕಮ್ಮಿ ಆದಾಗ ನೀವು ಹೇಳಿವ್ರಿ ಬುಡಿವ್ರಿ ಅಂತ ನಿಮ್ಮ ಬೈಲ್ ಬರೋಕಿಲ್ವಣ. ಈಗ ಊಟ ಮಾಡ್ದಾನೆ ಆರೋಗ್ಯ ಹಾಳು ಮಾಡ್ಕೊಂಡು ಅಂದ್ಕೊಳ್ಳಿ, ಹುಷಾರೇ ತಪ್ಪಿಟ್ಲು. ಆಗ ನೀವು ಹೇಳ್ಬೇಕಾಯ್ತು ಮುಂದಾಗೆ ಊಟ ಮಾಡೋಕ್ಕಿಲ್ಲ ಅಂದಮೇಲೆ ಹೇಳ್ಬೇಕು ತಾನೆ. ಹಂಗೆ ಹಿಂಗೆ ಅಂತ ನಾಳೆ ದಿವಸಕ್ಕೆ ಒಂದು ಮಾತು ಅಂತೀರ ಇಲ್ವಣ? ಅಡುಗೆ ಮಾಡಿ ತಗೊಂಡು ಹೋಗ್ಬೋದು, ತಿನ್ಸ್ನೋಬೋದು, ನುಂಗ್ಸಕ್ಕದಣ ಹೇಳಿ ನೀವೇ. ಬೇಕಾದ್ರೆ ನಾನೇ ನನ್ನ ಮಗಳು ಅಂತಲೇ ಊಟನೇ ಮಾಡಿಸ್ಬಿಡ್ತೀನಿ. ಅಲ್ಲ ಅವಳಿಗೆ ತುರ್ಕಕ್ಕದ ಬಾಯಿಗೆ ಹೇಳಿ ಅಣ್ಣ ನೀವೇ. ತಪ್ಪಾಗಿದ್ರೆ ಬೇಕಾದ್ರೆ ಉಗಿರಿ ಉಗಿಸ್ಕೊತೀನಿ. ನೋಡಿ ಅಕ್ಕ, ನಾನು ಹೇಳೋದು ಕೇಳಿ ನೀವು, ಸರಿಯಾ? ಅವಳು ಸತ್ತರೆಷ್ಟು ಇದ್ರೆಷ್ಟು ಅವಳಿಗೂ ನನಗೂ ಸಂಬಂಧ ಇಲ್ಲ. ನೀವು ಒಂದು ಸತಿ ಹೇಳಿದ್ರೆ ಅರ್ಥ ಆಗಿಲ್ಲ ನಿಮಗೆ. ಅವಳನ್ನ ಸತ್ತಿ ಮಂದಿರು ನಾವು ಯಾಕೆ ಏನು ಮಾಡಿದ್ರಿ ಅಂತ ನಾವು ಕೇಳೋಕ್ಕಿಲ್ಲ. ನಾವು ಸತ್ಕೂಟ ಅಂದ್ರೆ ಸತ್ಕೂಟ ಅಷ್ಟೇ. ನಮ್ಗೆ ಪದೇ ನೀವು ಫೋನ್ ಮಾಡಬೇಡಿ. ನಿಮ್ಮ ಮನೆ ಮಾಲು ಅದು ಉಳಿಸ್ಕೊಳಕ್ಕಾರ ಉಳಿಸ್ಕೋಬೋದು, ಅಳ್ಸ್ಕೊಳಕ್ಕಾರ ಉಳಿಸ್ಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ತಪ್ಪು ಮಾಡಿರೋ 6 ಅನ್ಬೋಸ್ಲಿ, ನಾವೇನು ಮಾಡೋಕ್ಕದ್ದು? ಹಂಗಲ್ಲ ಕನ್ನಡ, ನೀವೇನೋ ಕಣ್ಣು ಮರೆಯಾಗಿದ್ದೀರಿ. ಎದ್ರ ಬದ್ರಿಗೆ ಹಿಂಗೆ ಆಡ್ತಾವಳೆ ಊಟ ಮುಂದೆ ಹಿಂಗೆ ನಳ್ತ ಮನ್ಗಳೇ ಬಸ್ರಿ ಹೆಂಗ್ಸು ಅನ್ನೋದು ನಮಗೆ ಅದರ ಅದೇ ಕಾರಣ. ನೀವೇನೋ ಕಣ್ಣು ಮರೆಯಾಗಿ ದೂರದಲ್ಲಿದ್ದೀರಿ, ನಿಮ್ಗೆ ಕಣ್ಣು ಬರೋಕಿಲ್ಲ. ಈಗ ಏನಕ್ಕ ಮಾಡಬೇಕು? ಈಗ ನಿನ್ನ ಉದ್ದೇಶ ಏನಕ್ಕ? ಏನು ಮಾಡಬೇಕು? ಅದು ಏನು ಮಾಡಬೇಕು? ನೀನೇ ಹೇಳ್ಬಿಡಕತ್ತಾಗೆ. ಇದೊಳ್ಳೆ ಸರಿ ಐತ್ರಲ್ಲಕ್ಕ ನಿಮ್ದೊಳೆ. ಹಂಗಲ್ಲ ಕನ್ನಡ, ಹೇಳ್ಬೇಕು ತಾನೆ ನಮಗೆ. ಹೇಳ್ಬೇಕಾದ್ ಮಾಮೂಲಿ ಹಿಂಗೆ ಊಟ ಬಿಟ್ಟವಳೆ ಹಿಂಗೆಲ್ಲ ಇದಾಯ್ತದೆ ಅಂದ್ಬಿಟ್ಟು ಹೇಳಂತದ್ದು ಹೇಳ್ದೇಣ. ಇದ್ರ ಮೇಲೆ ನಿಮ್ಮಿಷ್ಟು ಬಿಟ್ಟಿದ್ದು. ನಾಳೆ ದಿವಸಕ್ಕೆ ಹುಡುಕ್ತುದಂತು ನಮ್ಮನೆ ಯಾವುದೇ ಥರದಲ್ಲೂ ಜವಾಬ್ದಾರಿ ಮಾಡಂಗಿಲ್ಲ ಅಣ್ಣ ನೀವು. ಇದೊಳೆ ಸರಿ ಆಯ್ತು ಕಣ್ರಕ್ಕ ನಿಮ್ದೊಳೆ. ಅವಳೆ ಆಯಿತು, ಇದೇನಿದು ಕರ್ಮ ಅಂದರು ಇದನ್ನ. ಯಾಕ ಅವಳು ಸತ್ತರು ಅಷ್ಟೇ ಬದುಕಿದ್ರು ಅಷ್ಟೇ. ಅವಳು ಸತ್ತರು ಬೇಡ, ಅವಳು ಸವಾಸ ಬದುಕಿದ್ರು ಬೇಡ ನಮಗೆ. ನಾನು ಹೇಳ್ತೇಲ್ವಾ ಕಡ್ಡಿ ತುಂಡಾಗಂಗೆ ಹೇಳ್ತೇನೆ. ಇನ್ನೇನಂತ ಹೇಳ್ಬೇಕು ನಿಮಗೆ? ಇನ್ನೇನಂತ ಹೇಳ್ಬೇಕಕ್ಕ? ಇವತ್ತಿಗೆ ಮುಗ್ದೋಯ್ತು. ನಮಗೆ ಇನ್ನೊಂದ್ಸತಿ ಅವಳು ಹೆಸರು ಎತ್ಕೊಂಡು ಮಾಡಬೇಡಿ. ಸುಮ್ಮನೆ ಇರ್ಲ ಮಗ, ಪಾಪ ಅಕ್ಕನಿಗೆ ಯಾಕಂಗೆ ಮಾತಾಡಿಲ್ಲ. ಅವಳೇನು ಮಾಡಳು ಪಾಯಿ? ಸುಮ್ಮನಿರವ. ಅದು ಇದು ಅಂದ್ಕೊಂಡು ಯಾಕೆ ಯಾಕಕ್ಕ ಫೋನ್ ಮಾಡಿರಿ ನೀವು? ನನಗೆ ಮಾಡಿಬಿಡಿ ಕಣಕ್ಕ ಫೋನ್. ನೀವು ಕೊಟ್ಟೇನು ಕೂರ್ಕೋರ್ಗು. ನಾನೇನು ಏನೋ ಓಲಿಚೆ ಪಪ್ಪ ಅಂದ್ಕೊಂಡು ಮದುವೆ ಮಾಡಿಕೊಟ್ಟಿದ್ದು ಅಷ್ಟೇ. ನಾನು ಇಬ್ಬರು ನಾಯ್ಕ ಚಕ್ಕದ ಅಂದ್ಬಿಟ್ಟು ಸುಮ್ಮನೆ ನೀವು ಪದೇ ಫೋನ್ ಮಾಡಬೇಡಿ. ಅವ್ಳು ತಿಂದ್ರೆಷ್ಟು ಬಿಟ್ರೆಷ್ಟು ನನಗೇನು, ನನಗೆ ಮಾತ್ರ ಫೋನ್ ಮಾಡಿಬಿಡಿ ಕಣಕ್ಕ. ಅಯ್ಯೋ ಸರಿ ಬಿಡಿ ಅಣ್ಣ, ಆಯಿತು ಸರಿ ಬಿಡಿ. ನಮ್ಮ ಮನೆ ಬರೋ ಸರಿ ಇಲ್ಲ, ನಾವೇನಣ್ಣ ಮಾಡವ ಈಗ? ನಾನು ಕಡ್ದು ಕೆಲ್ಸಕ್ಕೆ ಹೋಗ್ಬೇಕು, ನಾನು ಕೂತ್ಕೊಳ್ಳೋಕ್ಕಾಗಿಲ್ಲ. ಇಲ್ಲಿ ಮನೇಲಿ ಅವಳು ಉಂಡಿರಕ್ಕಿಲ್ಲ. ಯಾವಾಗ ನೆನ್ನೆ ಮನೆಯಿಂದ ನೀವು ಊಟನೇ ಉಂಟ ಕೂತಾಳೆ. ಏನೋ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆದರೆ ಏನು ಮಾಡ್ಬೇಕಣ್ಣ? ಸತ್ರ ಸಾಯ್ತಾಳೆ ಬಿಡಕ್ಕ. ಸತ್ರ ಸಾಯಿಲಂತೆ ಇದ್ರಿರ್ಲಿ, ಸತ್ರ ಸಾಯಿಲಿ. ನೀವು ತಲೆಗೆಡ್ಸ್ಕೊಬೇಡಿ, ಸುಮ್ಮನಿರಕ್ಕ ನೀವು. ಸುಮ್ಮನೆ ಒಳ್ಳೆ ಆಡ್ತಿದ್ರಿ. ಸರಿ ಬಿಡಿ ಅಣ್ಣ, ಆಯಿತು. ಮಾಡೋಕ್ಕಿಲ್ಲ ಫೋನ, ಏನಾರು ಮಾಡ್ಕೊಳ್ಳಿ ಕಣ. ನಾಳೆ ದಿವಸಕ್ಕೂ ಏನಾರು ಹೆಚ್ಚು ಕಮ್ಮಿ ಆದ್ರೂ ನಮಗೆ ಏನು ಕೇಳಂಗಿಲ್ಲ ಕಣ. ನೀವು ಒಂದು ಹಾಸ್ಪಿಟ್ಲಿಗೆ ಹೋಗೋದ ಅಂದ್ರೆ ಬರೋಕಿಲ್ಲ. ಅವಳು ಕಕ್ಕ ಕೂತಾಳೆ. ಏನಾರು ಮಾಡ್ಕೊಳ್ಳಿ, ನಾನಂತೀನಿ ತಲೆಗೆಡ್ಸ್ಕೊಳಕ್ಕಿಲ್ಲ ನಾನು. ಸರಿ ಕನಕ, ಏನಾರು ಮಾಡ್ಕೊಳ್ಳಿ, ನಮಗೇನು. ನನಗೆ ಮಾತ್ರ ಫೋನ್ ಮಾಡಿಬಿಡಿ ನೀವು. ಏನಾರು ಮಾಡ್ಕೊಂಡು ಹಾಳು ಬಿದ್ದೋಗಿ ನಾನು ಕಟ್ಟಾಗಿ ನೋಡ್ಕೋಬೇಕು ನನ್ನ ಮಗಳ ಅಂತಲೇ ನಾನು ಆಸೆ ಮಾಡಿದ್ದು. ಸುಮ್ಮನೆ ಅಲ್ಲ. ಹೇಗೆ ಬೆಂಕಿಕ ಯೋಗ್ಯತೆ ಉಳ್ಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲದ ಬಡಿತಾವೆ ಕೆಲವ. ನಾವೇನು ಮಾಡೋಕ್ಕಾಗಿಲ್ಲ. ನಾವು ಬುಡಿಯೋಕೆ ಆಯಿತು. ಸರಿ ಬುಡಿಯೋಣ, ಆಯಿತು. ಪುಟಿ ನೋಡ್ದೆ ಕೇಳಿಸ್ಕೊಂಡ ಯಾವ ಥರ ಮಾತಾಡಿದ್ರು ಅಂದ್ಬಿಟ್ಟು. ಯಾಕೆ ಹಿಂಗೆ ಆಟ ಮಾಡಿಯೇ? ಅವ್ರೇನು ಬಂದು ನಿನ್ನ ಪುಸಿ ಮಾಡಿ ಊಟ ಮಾಡ್ಸೋಕ್ಕಿಲ್ಲ. ಸುಮ್ಮನೆ ಊಟ ಮಾಡು ನೀನು. ನಿನ್ನ ಆರೋಗ್ಯ ಕಾಳು ಮಾಡ್ಕೊಂಡಿಯೇ ನೀನು? ಇಲ್ಲ, ನನಗೆ ರೈಕಿಲ್ಲ. ನನಗೆ ಬದುಕೋಕ್ಕೆ ಇಷ್ಟ ಇಲ್ಲ. ನಾನು ಸಾಯಬೇಕು. ನಾನು ಹತ್ಬಿಟ್ರೆಲ್ಲ ಪರಿಹಾರ ಸಿಗ್ತದೆ ನಿನಗೆ. ಸತ್ರೆ ಅದೇನು ಬುದ್ಧಿ ಕಲ್ತಿದೆಯೋ ಕಾಣಪ್ಪ. ಏನಾರು ಮಾಡ್ಕವ, ನಮಗೇನು. ಉಂಡ್ರೆ ಉಂಡರಿರು. ನಾನು ಹೇಳೋಷ್ಟು ಹೇಳ್ದೆ ನಮ್ಮ ಮಕ್ಳಂಗಲ್ವ ಅಂತ.
ಇಷ್ಟೊಂದು ಹೇಳಿದ್ರು ಅರ್ಥ ಮಾಡ್ಕೊಳ್ದೋದ್ಮೇಲೆ ನಾವೇನು ಮಾಡಂಗಿದ್ದು ನೀನು ಇಷ್ಟಕ್ಕೆ ಬಿಟ್ಟಿದ್ದು ಕಣವ. ನಾನು ನಿನ್ನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಿಲ್ಲ. ಈಗ ನಿಮ್ಮ ಅವ್ವ ನಿಮ್ಮ ಅಪ್ಪನಿಗೆಲ್ಲ ಹೇಳಿವಿ ನಾವು. ಹೇಳಾಗದೆ ಏನೋ ನೀನು ಇಷ್ಟಕ್ಕೆ ಬಿಟ್ಟಿದ್ದು ಕಣವ. ನಿನ್ಗೆ ಹೆಂಗೆ ತಿಳಿತದಾಗ ಮಾಡು. ಒಟ್ಟಿನಲ್ಲಿ ಹೇಳ್ತೀನಿ ಕೇಳ್ಕೊ. ನೀನು ಒಂದ್ಸತಿ ದುಡ್ಕಿ ಜೀವನದಲ್ಲಿ ಹಾಳು ಮಾಡ್ಕೊಂಡು ಸಂಸಾರವ ಹದ್ಗೆಡ್ಸ್ಕೊಂಡು ಕೂತ್ಕೊಂಡ್ರೆ ಯಾವ ಕಾಲಕ್ಕೂ ಸರಿ ಹಾಕಿಲ್ಲ ತಿಳ್ಕೊ. ಹೆಂಗೋ ಕೈಗೆ ಬಂದು ತುತ್ತು ಬಾಯಿಗೆ ಬರ್ದಾಗ ಮಾಡ್ಕೊಬೇಡ. ನೀವು ಮಾಡಿರೋ ಕರ್ಮಕ್ಕೆ ಮಗ ಏನು ಮಾಡೋದು? ಅದ್ರದ್ದು ಏನು ತಪ್ಪಿರೋದು ಹೇಳು? ಏನಾದ್ರು ತಪ್ಪಿರೋದಾ? ಇನ್ನು ಪ್ರಪಂಚ ನೋಡ್ದ ಓದ್ತಾ ಮುಗಿನ ಯಾಕೆ ಸಾಯಿಸಿ ಸುಮ್ಮನೆ ನೇವಾಗಿ ಹೇಳು? ಬೆಳಕನವ ನನ್ನ ಮಾತು ಕೇಳು. ನನ್ನ ಮಾತು ಕೇಳು ಮಗ ನೀನು. ಇಲ್ಲ ನನಗೆ ಇಷ್ಟ ಇಲ್ಲ. ನನ್ನ ಜೀವನನೇ ಹಾಳಾಗೋಯ್ತು. ನಿಜವಾಗ್ಲೂ ನಾನು ಈ ಥರ ಇರ್ತದೆ ಅನ್ಕೊಂಡಿದ್ದಿಲ್ಲ. ನನಗೆ ನಿಮ್ಮ ಮನೇಲಿ ಇರೋಕ್ಕೆ ಆಯ್ತಿಲ್ಲ. ನನ್ನ ಮನೆಗೆ ಹೋಗ್ಬೇಕು ಅನ್ನಿಸ್ತದೆ. ಏನೋ ಮಾಡೋದು? ನಿನ್ನ ಕೈಯಾರ ನೀರು ಮಾಡ್ಕೊಂಡ್ಬಿಟ್ಟು ಈಗ ನಾವೇನಾದ್ರು ಬಂದಿದ್ದ ನಾನು ಹೇಳು? ಇಲ್ಲ ಮಾಡ್ಬಾರ್ದು ಕೆಲಸ ಮಾಡೋ ಅಂತ ಹೇಳ್ಕೊಟ್ಟಿದ್ವೋ? ಯಾಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ನನಗೆ ಹೊಡಿತಾನೆ ನೋಡಿ, ಹೆಂಗೆ ಹೊಡಿತಾನೆ ನಿಮ್ಮ ಮಗ ಅಂದ್ಬಿಟ್ಟು. ಮಗ ನೀನು ಏನಾರು ಅನ್ಕೋ, ಅವ್ನು ಮಾಡಿದ್ದು ತಪ್ಪೆಯ ಸರಿ ಅಂತ ನಾನು ಯಾವತ್ತೂ ಅನ್ನಿಕ್ಕಿಲ್ಲ. ನನ್ನ ಮಗ ಮಾಡಿ ಸರಿ ಅಂತಂದ ನಾನು ಹೇಳು? ಮಾಡಿದ್ದು ಸರಿ ಇಲ್ಲ ಅಂತಾನೆ ನಾನು ಹೇಳೋದು ಕಣ್ಮಗ. ಅರ್ಥ ಮಾಡ್ಕೊ ನೀನು. ಮಾತು ಕೇಳುವ ನೀನು. ಬೇಡ ಕಣ್ಮಗ. ಹೆಣ್ಮಕ್ಳಿಗೆ ಇಷ್ಟೊಂದು ಆಟ ಇರಬಾರ್ದು. ನನ್ನ ಮಾತು ಕೇಳು ನೀನು. ಸುಮ್ಮನೆ ಉಣ್ಕೊ ತಿನ್ಕೊಂಡಿರು. ನೋಡಿ ನನ್ನ ಪಾಡೋದು ನಾನು ಬಿಟ್ಬಿಡಿ. ನೀವು ಏನು ನಿಮ್ಮ ಉಪದೇಶ ನಾನು ಕೇಳೋಕೆ ಆಯ್ಕಿಲ್ಲ ನನಗೆ. ನನ್ನ ಪಾಡಿಗೆ ನಾನು ಉಂಡ್ರಾರು ಉಣ್ತೀನಿ, ಸತ್ರಾರು ಸಾಯ್ತೀನಿ. ನಮ್ಮ ಅಪ್ಪ ಅಮ್ಮನಿಗೆ ಬೇಡ ಅಂದಮೇಲೆ ನಿಮ್ಗೆ ಯಾಕೆ? ನೀವ್ಯಾಕೆ ತಲೆಗೆಡ್ಸ್ಕೊಂಡಿರಿ? ನಿಮ್ಮ ಪಾಡಿಗೆ ನೀವು ಇರಿ. ನಮ್ಮ ಅಪ್ಪ ಅಮ್ಮನಿಗೆ ನಾನು ಬೇಡ ಅಂದಮೇಲೆ ಬದುಕಿದ್ದೆ ಏನು ಪ್ರಯೋಜನ? ಹೇಳಿ ಹೇಳಿ ನನಗೂ ಸಾಕಾಯ್ತವ. ಇನ್ನಂತೂ ನನಗೆ ಹೇಳೋಕೆ ಆಯ್ಕಿಲ್ಲ ಕಣ್ಮಗ. ನೀನು ಇಷ್ಟ ಹೆಂಗೆ ಬರ್ತದಂಗೆ ಮಾಡ್ಕೊ. ಹೇಳೋರ್ಗು ಒಂದು ಬೆಲೆ ಇರ್ತದೆ. ಅರ್ಥ ಮಾಡ್ಕೋಬೇಕು. ಏನು ಎಷ್ಟು ಸತಿ ಅಂತ ಹೇಳೋದು ಮಗ ನಿನಗೆ? ಏನು ಹಿಂಗೆ ಆಟ ಮಾಡಿ ಹೇಳೋ ಸಣ್ಣ ಮಕ್ಳಂಗೆ ನೀನು ಈ ಥರ ಆಟ ಮಾಡ್ಕೊಂಡು ಕೂತ್ಕೊಂಡ್ರೆ ಸರಿ ಆಯ್ತು ಜೀವನದಲ್ಲಿ ಅನ್ಕೊಬಿಟ್ಟಿದ್ಯಾ? ಯಾವುದೇ ಕಾರಣಕ್ಕೂ ಸರಿ ಆಯ್ಕಿಲ್ಲ ತಿಳ್ಕೊಬಿಡು ನೀನು. ಸುಮ್ಮನೆ ಇರಬೇಕು. ಒಳ್ಳೆ ಹೆಂಗಾಡ್ತೀನಿ ನೋಡು. ನಿಮ್ಮ ಅಮ್ಮಯ್ಯ ನಿಮ್ಮ ಕಾಲು ಕಟ್ಕೊತೀನಿ, ನಿಮ್ಮ ಕೈ ಮುಗಿತೀನಿ. ನನ್ನ ಪಾಡೋದು ನನ್ನ ಬಿಟ್ಬಿಡಿ. ನಾನು ಅಷ್ಟೇ ಕೇಳ್ಕೊಳ್ಳೋದು. ನಿಮ್ಮ ಇನ್ನೇನು ಬೇಕಾಗಿಲ್ಲ ನನಗೆ ನೆಮ್ಮದಿ ಬೇಕು. ನಾನು ಸಪ್ರೇಟಾಗಿರಬೇಕು. ನಾನು ಒಬ್ಬಳೇ. ನನಗೇನು ಮಾತಾಡಬೇಡಿ. ನೀವು ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರಲ್ಲ ಹೋಗಿ. ನೀನು ಊಟ ಮಾಡಿಲ್ಲ ಏನಿಲ್ಲ. ನಾನು ಹೆಂಗೆ ಹೋಗಿ ಮನ್ಸ್ಬೋದದ ಮಗ? ನೀನು ಊಟ ತಿನ್ಬೇಕು ತಾನೆ. ನನಗೆ ಯಾವ ಊಟನೂ ಬೇಡ. ನನಗೇನು ಬೇಡ. ನೆಮ್ಮದಿ ಕೊಡಿ ನನಗೆ. ಸುಮ್ಮನೆ ಏನು ಹಿಂಗೆ ತಲೆ ತಿಂತ ಇದ್ದೀರಿ ನೀವು? ನನಗೆ ಬೇಡ ಅಂತ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಐತೆ ಅಲ್ವಾ? ಏನು ಹಿಂಗೆ ತಲೆ ತಿಂತಿರೋ ಕಣೆ. ಲೇ ತನು ಬೇಡ ಕಣವ. ಹಿಂಗೆ ಆಟ ಮಾಡಬೇಡ. ಬಾ ಊಟ ಮಾಡು. 3 ದಿವಸ ಆಗದೇ ಯಾವಾಗ ತಿಂದಿ ನೀನು? ಮುಗಿನ ಹೊಟ್ಟೆಲಿರೋ ಮುಗಿನ ಗತಿ ಏನು? ಸ್ವಲ್ಪ ನಾವು ಯೋಚನೆ ಮಾಡಿದ್ಯಾ ನೀನು? ಅಯ್ಯೋ ಕಣವ ಅದೇನು ಬುದ್ಧಿ ಕಲ್ತಿದೆಯೋ ಏನೋ? ದೇವ್ರು ಅದೇನು ಬುದ್ಧಿ ಕೊಟ್ಟಿರೋದು ಏನು ನಿನಗೆ? ಯಾಕೆ ಹಿಂಗೆ ಆಟ ಮಾಡ್ತಾ ಕುಂತಿದೆಯೋ ಏನೋ? ಆಟ ಇಷ್ಟೊಂದು ಆಟ ಹೆಣ್ಮಕ್ಳು ಒಳ್ಳೇದಲ್ಲ ಕಣ್ಮಗ. ಬಾ ನನ್ನ ಮಾತು ಕೇಳು ಈಜು ಬವ್ವ. ಬಾಯ್ಲಿ ಸಾಕು ಹೋಗಿ ಸುಮ್ಮನೆ. ನನ್ನ ತಲೆ ತಿನ್ಬೇಡಿ. ನನ್ನ ಪಾಡು ನನ್ನ ಬಿಟ್ಬಿಡಿ ಅಂತ ಎಷ್ಟು ಸತಿ ಹೇಳ್ಬೇಕು ನಿಮಗೆ? ನಾನು ಇರೋಕಾರ ಇರ್ತೀನಿ, ಸಾಯಕಾರ ಸಾಯ್ತೀನಿ. ಅದನ್ನ ಕಟ್ಕೊಂಡು ನಿಮಗೇನು? ಸುಮ್ಮನೆ ನನ್ನ ಪಾಡು ನಾನು ಬಿಟ್ಬಿಡಿ. ಅಯ್ಯೋ ಕಣವ ಅದು ಕಾಣೆ. ಅದೇನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು. ಆಯಿತು ಹೋಯ್ತೀನಿ ನನ್ನ ಕೆಲಸಕ್ಕೆ. ಉಂಡ್ರೆ ಹೊಸ್ಕೊಂಡಿರು. ನನಗೆ ಏನು ಮಾಡೋಣ ನಾನು? ಮಾಡಿ ಬಿಸಿ ಬಿಸಿ ಮಾಡಿ ಹುಡುಗರು ಉಣ್ಣಕ್ಕಿಲ್ಲ ಅಂದರೆ ಹೆಂಗೆ ಮಾಡಬೇಕು ಹೇಳು? ನಾನು ಸೊಸೈಟಿಗೆ ಉಣ್ಣಕ್ಕಾಗಿಲ್ಲ ಅಂದೆ. ಆಯಿತು ಅಂದ್ಬಿಟ್ಟು ಅಂಗಡಿಯಲ್ಲಿ ಬೀಟಿ ರೈಸ್ ತಂದು ಕೊಟ್ಟಿವ್ನಿ. ಅದನ್ನು ತಿನ್ನಕ್ಕಾಗಿಲ್ಲ ಅಂದ್ರೆ ಹೆಂಗೆ ಮಾಡೋದು? ಯಾವುದು ಬೇಡ ಅಂತ ಹೇಳ್ತಾ ಇಲ್ವ ನಿಮಗೆ? ಹೇಳೋರು ಅರ್ಥ ಆಯ್ಕಿಲ್ವಾ? ಸರಿ ಬಿಡವ. ಆಯಿತು ಸರಿ ಬಿಡು. ಕೆಲ್ಸಕ್ಕೆ ಹೋಯ್ತೀನಿ ಕಣೆ. ಸರಿ ಆಯಿತು ಹೋಗಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.